ತಮಗೆಲ್ಲರಿಗೂ ನಮಸ್ಕಾರ. ನಾನು ತಡವಾಗಿ ಬಂದಿದ್ದಕ್ಕೆ ತಥಾಸ್ತು ತಮ್ಮಲ್ಲಿ ಕ್ಷಮೆ ಕೇಳ್ಕೊಳ್ತೀನಿ. ದಾವಣಗೆರೆಯಲ್ಲಿ ತುಂಬ ಮಳೆ ಇದೆ. ಆ ಮಳೆಯಲ್ಲಿ ಹೊರಟು ಬರೋದು ಸ್ವಲ್ಪ ಲೇಟ್ ಆಯಿತು. ನೆಕ್ಸ್ಟು ಹಬ್ಬದ ಮರುದಿನ ಸಾಕಷ್ಟು ತುಂಬ ವೆಹಿಕಲ್ಸನ್ನು ತಪ್ಪಿಸ್ಕೊಂಡು ಬರೋದು ಸ್ವಲ್ಪ ಲೇಟ್ ಆಗಿತ್ತು. ತಾವೆಲ್ಲರೂ ಅಲ್ಲಿ ನಮ್ಮಲ್ಲಿ ಶ್ರಮ ಇರಲಿ ಅಂತ ಕೇಳ್ಕೊಳ್ತಾನೆ. ಜನರಲಿ ಈ ಸ್ಕೂಲ್ ಮಕ್ಕಳು, ಸ್ಕೂಲು, ಟೀಚರ್ಸು ಇದೇ ನಮ್ಮ ಒಂದು ಏನಂದರೆ ಪ್ರಪಂಚ. ಜನರಲಿ ಹೇಳ್ತಾ ಇರ್ತೀನಿ, ಯಾವುದೋ ಹಾಡುಗಳಲ್ಲಿ ಬರ್ತಾ ಇರ್ತವೆ. ಈರೋಳು ಪುಟ್ನಂಜಿ ಯಾವುದೋ ಒಂದು ಹಾಡನ್ನ ತುಂಬ ಇಷ್ಟ. ಇದೇ ಕನ್ಕನ್ ಪ್ರಪಂಚ, ರೈಟ್? ಅದು ಕನ್ಕನ್ ಪ್ರಪಂಚ ಅವ್ರದ್ದಿರ್ಬೋದು, ಬಟ್ ನಮ್ಮ ಸ್ಕೂಲು, ಶಾಲೆ, ವಿದ್ಯಾರ್ಥಿಗಳು, ಟೀಚರ್ಸು ನನ್ನ ಪ್ರಪಂಚ. ನನ್ನ ಪ್ರಪಂಚ ಅಂದರೆ ಯಾವುದು ಪ್ರಪಂಚ ಇಲ್ಲದಾಗ ಸೃಷ್ಟಿ ಮಾಡಿಕೊಳ್ಳೋ ಅಂಥ ಸಂದರ್ಭ ನನಗೆ ಒದಗಿ ಬಂತು. ನಾನು ಓನ್ಲಿ 9ನೇ ಕ್ಲಾಸ್ ತನಕ ಅಷ್ಟೇ ತೆಲುಗು ಮೀಡಿಯಮ್ನಲ್ಲಿ ಓದ್ಕೊಂಡು ಬಂದಿದ್ದೆ. ಬಂದಾಗ ನನಗಾಗಿರ್ತಕ್ಕಂಥ ತೊಂದರೆಗಳು ಯಾವಾಗ ಸ್ಟಾರ್ಟ್ ಆಯಿತು ಅಂದರೆ ಒಂದು ಮಗುನ ಸ್ಕೂಲಲ್ಲಿ ಸೇರಿಸಲಿಕ್ಕೆ ಆಗಿ ಕೊನೆಗೆ ಗೆದ್ದು ನಿಲ್ಲುವಂತಹದ್ದು ಈ ಸಿನಿಮಾದ ಕತೆ. ಇದಕ್ಕೆ ಮುಖ್ಯವಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಹಾಡುಗಳು ಒಂದು ಲೋಕಾರ್ಪಣೆ ಕಾರ್ಯಕ್ರಮ ಇತ್ತು. ಈ ಹಾಡುಗಳ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ನೀವೆಲ್ಲ ಗಮನಿಸಿದ ಹಾಗೆ ಒಂದು ವೈಶಿಷ್ಟ್ಯ ಏನಂದ್ರೆ ಈ ಸಿನಿಮಾದಲ್ಲಿ ಒಟ್ಟು 10 ಹಾಡುಗಳಿದೆ. ಇದು ಇತ್ತೀಚಿನ ದಿನಗಳಲ್ಲಿ ಕಮ್ಮಿ ಆಗಿರ್ತಕ್ಕಂಥದ್ದು. ಹಾಡುಗಳ ಬಗ್ಗೆ ಇದು ಮಾತಾಡಬೇಕು ಅಂತಿತ್ತು, ಬಹುಶಃ ಈಗ ಅದು ಸಾಧ್ಯತೆ ಇರೋದ್ರಿಂದ ಒಟ್ಟು 10 ಹಾಡುಗಳು, 9 ಪೂರ್ಣ ಹಾಡುಗಳು, 1 ಹಾಡು 1 ಅರ್ಧ. ಶಶಾಂಕ್ ಶೇಷಗಿರಿ ಅವರು ತುಂಬಾ ಅದ್ಭುತವಾದಂತ 3 ಹಾಡುಗಳ ಹಾಡಿದ್ದಾರೆ. ಈ ರೀತಿ ಅಂಕಿತ ಅದ್ರದ್ದು ವಿವರಗಳು ಈ ತರ ಇರ್ತದ್ದು. ಈ ಸಿನಿಮಾದಲ್ಲಿ ಅಷ್ಟು ಹಾಡುಗಳನ್ನ ಬಳಸ್ಕೊಳ್ತಾ ಇದ್ದೀವಿ. ಇದಿಷ್ಟು ಈ ಸಿನಿಮಾದ ಕುರಿತು ನಾವು ಹೇಳಬಹುದಾದಂಥದ್ದು. ಇನ್ನೇನಾದ್ರೂ ಸಿನಿಮಾದ ವಿವರಗಳ ಬಗ್ಗೆ ಹೇಳೋದಾದ್ರೆ, ನಾವು ಈಗ ಒಟ್ಟು ಇಲ್ಲಿವರೆಗೂ ಸುಮಾರು 34 ದಿನಗಳ ಶೂಟಿಂಗ್ ಮಾಡಿದೀವಿ. ಇನ್ನು 2 ದಿವಸದ್ದು 3 ದಿವಸದ್ದು ಬಾಕಿ ಇದೆ. ಒಂದು ಕನ್ನಡಿಗ ಹಾಡನ್ನ ನಾವು ಶೂಟ್ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಯಾಕೆ ಅದ್ರ ಜೊತೆಗೆ ಸಂತೋಷ್ ಲಾಡ್ ಅವರು ಇನ್ನು 2 ದಿವಸಗಳ ಶೂಟಿಂಗ್ ಕೊಡಬೇಕಿದೆ. ಅದು ಬಹುಶಃ ಈ ವಾರದಲ್ಲಿ ಅವರು ಕೊಡ್ತೀವಿ ಅಂತ ಹೇಳಿದ್ದಾರೆ. ಇವತ್ತು ಅವರು ಫಾರಿನ್ ಬಂದಿದ್ದಾರೆ. ಸಂಜೆ ಮೇಲೆ ಅವರು ಯಾವ ಡೇಟು ಟೈಮು ಹೇಳ್ತಾರೆ. ಹೇಳಿದ್ಮೇಲೆ ಅದನ್ನ ಶೂಟಿಂಗ್ ಮಾಡಿ ಮುಗಿಸ್ತೀವಿ. ಈ ನವೆಂಬರ್ನಲ್ಲಿ ಬಹುಶಃ ಬಿಡುಗಡೆ ಮಾಡಬೇಕು ಅನ್ನುವಂಥದ್ದು ಒಂದು ಗುರಿ ಇದೆ. ಅದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ದೀವಿ. ಅದೇ ಇದು ಭಾರತಿ ಟೀಚರ್ ಕತೆ ನನಗೆ ಇದು ಒಂದು ಸಣ್ಣ ಸಾಲು ಹೊಳೆದಿತ್ತು. ಯಾರೋ ಒಬ್ರು ಕೇಳಿದ್ರು ಮಕ್ಕಳ ಚಿತ್ರ ಮಾಡಬೇಕು ಅಂತ. ಮಕ್ಕಳ ಚಿತ್ರ ಮಾಡಬೇಕು ಅನ್ನುವಾಗ ಯಾವುದನ್ನ ಹೊಸದಾಗಿ ಹೇಳಿದ್ರೆ ಚೆನ್ನಾಗಿರತ್ತೆ ಅಂತ ಒಂದು ಯೋಚನೆ ಮಾಡಿದೆ. ಅದು ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಇವತ್ತು ನನ್ನ ಸಾಂಗು, ನನ್ನ ಫಸ್ಟ್ ಮೂವಿ ಇದು. ಆ ಸಾಂಗು ನಾನು ನೋಡ್ತಾ ಇದ್ದೀನಿ ಅಂದ್ರೆ ಐ ವಾಸ್ ವೆರಿ ಹ್ಯಾಪಿ. ಇಲ್ಲಿರೋದಕ್ಕೆ ನಾನು ಥ್ಯಾಂಕ್ ಯು ಹೇಳ್ತೀನಿ. ಫಸ್ಟ್ ಗಾಡ್ಗೆ, ಹಾಗೆ ನನ್ನ ಪೇರೆಂಟ್ಸ್ಗೆ, ಹಾಗೆ ಇಲ್ಲಿರೋ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹೇಳಿ ಸರ್, ಏನು ಕೇಳಬೇಕು? ನಮ್ಮ ಮಾತಾಡಕ್ಕೆ ಬರ್ತದೆ ಸರ್. ಅದು ಕಂಪ್ಲೀಟ್ ಸಿನಿಮಾ ನಾವೇ ಟೇಕಪ್ ಮಾಡ್ಬೇಕು ಅನ್ನೋದು. ಪ್ರಸನ್ನ ಸರ್ ಡೈರೆಕ್ಷನ್ಗೆ ಒಪ್ಕೊಂಡ್ರು, ಪ್ರೊಡ್ಯೂಸರ್ ಹತ್ರ ಬಂದರು ನಮ್ಮ ಆಫೀಸ್ಗೆ. ನಾನು ಲಾಸ್ಟ್ ಟೈಮ್ ಹೇಳಿದೆ ಅನ್ಸುತ್ತೆ, ನೀವು ಮರ್ತಿದ್ರೆ ಅನ್ಸುತ್ತೆ. ಅವರು ಪ್ರೊಡ್ಯೂಸರ್ಗೆ ನಾವು ಕೂರಿಸ್ಕೊಂಡವ್ರಿಗೆ ಒಂದು ಬಜೆಟ್ ಕೊಡ್ತೀವಿ ಸರ್. ಬಜೆಟ್ ಕೊಟ್ಬಿಟ್ಟು, ಸರ್ ಇದು ಸಿನಿಮಾ ಬಜೆಟು, ನೀವು ಸಿನಿಮಾ ಏನಕ್ಕೆ ಮಾಡ್ಬೇಕಂತ ಕೇಳಿದೆ ನಾನು ಅವ್ರಿಗೆ. ಇಲ್ಲ ಹೇಳಿ ಏನಕ್ಕೆ ಅಂದರು. ಇಲ್ಲ ನೀವು ಸಿನಿಮಾ ಏನಕ್ಕೆ ಮಾಡ್ತೀರಾ ಸರ್, ಒಂದೇ ಕ್ವಶನ್ ಕೇಳಿದ್ದೆ, ಏನಕ್ಕೆ ಮಾಡ್ಬೇಕು ನೀವು ಸಿನಿಮಾ? ನನ್ನ ಫ್ಯಾಷನ್ ಇದೆ ಮಾಡಬೇಕು ಹೋಗ್ರಿ. ಹಂಗಾದ್ರೆ ಸಿನಿಮಾ ಫ್ಯಾಷನ್ ಇದ್ದು ಮಾಡೋದಂದ್ರೆ ಮಾಡಿ, ಕಮರ್ಷಿಯಲಿ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ಕೊಂಡು ನೀವು ಬರೋದಾದ್ರೆ ಸಿನಿಮಾ ಮಾಡಬೇಡಿ ಸರ್ ಅಂತ ಅಂದ್ವಿ. 0 ಸರ್, ರಿಟರ್ನ್ 0 ಸಿನಿಮಾ. ಯಾಕೆಂದ್ರೆ ನಾವು ರೆಗ್ಯುಲರ್ ನೋಡ್ತಾ ಇದೀವಿ ನಾವು ಸಿನಿಮಾನ. ಹಂಗಾಗಿ 0 ಇದೆ ಸರ್. 99% ಸೋಲ್ವೇ ಜಾಸ್ತಿ ಇರೋದು. ಸಿನಿಮಾ ಕಂಟೆಂಟ್ ಚೆನ್ನಾಗಿದ್ರೆ ಜನ ತಗೊಂಡೇ ಹೋಗ್ತಾರೆ, ಇಲ್ಲ ಅಂತ ಹೇಳಲ್ಲ. ಅದಕ್ಕೆ ಆದಂತ ಮಾರ್ಕೆಟಿಂಗ್ ಬೇಕು, ಎಲ್ಲ ಬೇಕಂತ ಹೇಳಿದಾಗ ಅವರು ಸೆಕೆಂಡ್ ಥಾಟ್ ಇಲ್ಲ ಸರ್, ಮಾಡ್ತೀನಿ ಅಂದ್ರು. ನಾನು ಹಂಗೂ ಕೇಳಿದೆ, ಏನಕ್ಕೆ ಸರ್ ನಿಮ್ಗೆ ಅಷ್ಟೊಂದು ಹುಮ್ಮಸ್ ಮಾಡ್ಲೇಬೇಕಂತ ಸರ್? ಇಲ್ಲ ಗೌಡ್ರೆ, ನಾವು ಅವ್ರು ಅದನ್ನೇ ಹೇಳಿದ್ದು, ನಾನು ಕನ್ನಡದಲ್ಲಿದ್ದೀನಿ, ಕರ್ನಾಟಕದಲ್ಲಿದ್ದೀನಿ, ಅವ್ರ ಕಾನ್ಸೆಪ್ಟ್ ಕನ್ನಡದ ಪರವಾಗಿದೆ, ಕನ್ನಡಕ್ಕೊಂದು ಸೇವೆ ತರಿಸ್ದಂಗಾಗುತ್ತೆ, ನಾನು ಸಿನಿಮಾ ಮಾಡ್ತೀನಿ ಅಂದ್ರು. ಅವ್ರು ಹೇಳಿದ್ರು ಬಜೆಟ್ ಜಾಸ್ತಿ ಅದೆಲ್ಲ, ಬಟ್ ಅವರ ಬಜೆಟ್ ಅವರೇ ಕ್ರಿಯೇಟ್ ಮಾಡಿದ ಬಜೆಟ್ ಅದು. ಅಂದ್ರೆ ಬೇಕಿದು ಈ ಸಿನಿಮಾಗೆ ಇದು ಕೇಳ್ತಿದೆ ಮಾಡೋಣ, ಈ ಸಾಂಗ್ ಕೇಳ್ತಿದೆ ಮಾಡೋಣ
ಅಂದ್ರೆ ಜನರಲ್ಗೆ ಫಸ್ಟ್ ಸಿನಿಮಾ ಅಂತ ಅನ್ಕೋಬಹುದು ನಾವೆಲ್ಲರೂ, ಪ್ರೊಡ್ಯೂಸರ್ಗೆ ಏನು ಗೊತ್ತಾಗಲ್ಲ ಅಂತ. ಬಟ್ ಈಸ್ ವೆರಿ ಜೆನ್ಯೂನ್ ಅಂಡ್ ತುಂಬಾ ಎಜುಕೇಟೆಡ್. ಅವ್ರು ತುಂಬಾ ಯೋಚನೆ ಮಾಡಿನೇ ಪ್ರತಿ ಸ್ಟೆಪ್ ಮೂವ್ ಮಾಡೋದು. ಹಂಗಾಗಿ ಸಿನಿಮಾಗೆ ಏನ್ ಬೇಕು, ಎಕ್ಸಾಂಪಲ್ ಈ ಸೀನ್ ಬೇಕಾ ಬೇಡವಾ ಅಂತ ಕೂಡ ಅವ್ರಿಗೆ ಗೊತ್ತು. ಈ ಸೀನ್ ತೆಗಿತಾ ಇದೀವಲ್ವಾ, ಈ ಸೀನ್ ಯೂಸ್ ಆಗತ್ತಾ, ಯೂಸ್ ಆಗಲ್ವಾ, ಏನಕ್ಕೆ ತೆಗಿಬೇಕು, ಈ ಸಾಂಗ್ ಯೂಸ್ ಆಗುತ್ತಾ, ಏನಕ್ಕೆ, ಪ್ರತಿಯೊಂದು ನಾವು ಒಂದ್ಸಲಿ ಸಿನಿಮಾ ನೋಡಿರ್ಬೋದು. ಎಕ್ಸಾಂಪಲ್ ಅವರು ಮಿನಿಮಮ್ ಅಂದ್ರೆ ಒಂದು 25 ಸಲ ಸಿನಿಮಾ ನೋಡಿರ್ತಾರೆ. ಅಂದ್ರೆ ಅವ್ರು ಅಷ್ಟು ತುಡಿತ ಅದ್ರಲ್ಲಿ ಇದೆ ಅವ್ರಿಗೆ. ಅಂದ್ರೆ ನಾವು ನಂದು ಕೂಡ ಅವ್ರು ಯಾರೋ ಮಾಡ್ತಾ ಇದಾರೆ ನಮ್ಗೇನಕ್ಕೆ ನಮ್ಮಲ್ಲಿ ನೋಡೋಣ ನನ್ನ ಹತ್ರ ಇಲ್ವೇ ಇಲ್ಲ ಅವರು. ಸೊ ಅದು ಅವರಲ್ಲಿ ಇಷ್ಟ ಆಗಿದ್ದು. ಸೇಮ್ ಥಿಂಗ್ ಸಿನಿಮಾ ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಕ್ಯಾಮ್ರಾಮನ್ ನೀವು ನೋಡಿದ್ರಿ, ಅದ್ಭುತವಾಗಿ ಚೆನ್ನಾಗಿ ಕೊಟ್ಟಿದ್ದಾರೆ ಕ್ಯಾಮ್ರಾ. ಏನಕ್ಕಂದ್ರೆ